ಒಂದ್ ಕಡೆ ದೆಹಲಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಅಂತೂ ಇಂತೂ ಪ್ರತಿಭಟನೆಗೆ ಸರ್ಕಾರ ಮಣಿದಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ನೋಡಿ, ಹಲವು ಸುತ್ತಿನ ಸಭೆ, ಪ್ರತಿಭಟನೆಯ ಕಿಚ್ಚು, ಆಕ್ರೋಶ, ಅವರೆಲ್ಲರದು ಕೂಡ ಒಂದೇ ಕೂಗು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು. ಏನು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಯಿತು ಅದರ ಹೊಣೆಯನ್ನ ಹೊರಬೇಕು. ಆ ಹೊಣೆಯನ್ನ ಹೊತ್ತು ಅವರು ಅವರ ಸ್ಥಾನದಿಂದ ಕೆಳಗಿಳಿಬೇಕು. ಪ್ರತಿಭಟನಾ ನಿರತರು ಕೂಡ ಅದೇ ಒತ್ತಾಯವನ್ನ ಮಾಡ್ತಾ ಇದ್ರು. ಜೊತೆಗೆ ವಿಪಕ್ಷಗಳು ಕೂಡ ಸದನದಲ್ಲಿ ಅದೇ ಒತ್ತಾಯವನ್ನ ಮಾಡ್ತಾ ಇದ್ರು. ಚರ್ಚೆ ಆಗ್ಬೇಕು ಅಂತ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು. ಪ್ರತಿಭಟನೆ ನಿಲ್ಲಬೇಕು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು. ಸಚಿವ ಧರ್ಮೇಂದ್ರ ಪ್ರಧಾನ್ ಅಂತೂ ಇಂತೂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಈಗಾಗಲೇ 28ನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿಭಟನೆ. ಮೊದಲನೇ 21 ದಿನಗಳ ಕಾಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳು ಯಾವಾಗ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಲಿಲ್ವೋ ದೊಡ್ಡ ಮಟ್ಟದ ಪ್ರತಿಭಟನೆಗಿಳಿದ್ರು. ಸಂಸತ್ ಮುತ್ತಿಗೆ ಪ್ರಯತ್ನಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಆದಂತಹ ಗಲಾಟೆ, ಲಾಠಿ ಚಾರ್ಜ್, ಪ್ರತಿಭಟನಾಕಾರರ ಆಕ್ರೋಶ. ಧರ್ಮೇಂದ್ರ ರಾಜೀನಾಮೆಗೆ ಸಿಜೆಪಿ ಪಟ್ಟು ಹಿಡಿದಿತ್ತು. ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಕೂಡ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ಸಿಜೆಪಿ ಕಾಂಗ್ರೆಸ್ ಪಟ್ಟು ಬೆನ್ನಲ್ಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ನೋಡಿ, ಕೇಂದ್ರ ಸರ್ಕಾರ ಪ್ರತಿಭಟನೆಗೆ ಮಣಿದಿದೆ. ಸಾಧಾರಣ ಪ್ರತಿಭಟನೆ ಮಾಡಲಿಲ್ಲ ವಿದ್ಯಾರ್ಥಿಗಳು. ಏನಾದ್ರೂ ಆಗ್ಲಿ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ಕೂತಿದ್ರು. ಬರೀ ದೆಹಲಿಯಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲೇ ಪ್ರತಿಭಟನೆಯ ಕಾವು ಹೆಚ್ಚಾಗಿತ್ತು. ನಾವು ಗಮನಿಸ್ತಲೇ ಇದ್ವಿ ಎಲ್ಲೆಲ್ಲಿ ಏನೇನಾಗ್ತಾ ಇತ್ತು, ಯಾವ ಮಟ್ಟಕ್ಕೆ, ಯಾವ ಹಂತಕ್ಕೆ ಹೋಗಿ ತಲುಪಿತ್ತು ಪ್ರತಿಭಟನೆ. ವಿದ್ಯಾರ್ಥಿಗಳ ಆಕ್ರೋಶ ಯಾವ ಮಟ್ಟಕ್ಕೆ ಹೆಚ್ಚಾಗಿತ್ತು. ಯಾಕೆ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ? ಏಕೆಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಹಲವು ಬಾರಿ ಅಕ್ರಮ ಆಗಿದೆ. ಪದೇ ಪದೇ ಇಂತಹ ಅಕ್ರಮ ನಡೀತಾ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಂತಹ ಕೆಲಸ ಕೇಂದ್ರ ಸರ್ಕಾರದಿಂದ ಆಗ್ತಾ ಇಲ್ಲ. ಅವರು ರಾಜೀನಾಮೆಯನ್ನ ಕೊಡಬೇಕು. ಜೊತೆಗೆ ಒಂದಷ್ಟು ಬದಲಾವಣೆಗಳನ್ನ ತರಬೇಕು. ಈ ರೀತಿ ಅಕ್ರಮ ನಡೆಯದಂತ ನಿಟ್ಟಿನಲ್ಲಿ ಒಂದಷ್ಟು ಕಾನೂನನ್ನ ಗಟ್ಟಿಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟಗಳು, ಬೇಡಿಕೆಗಳನ್ನ ಇಟ್ಟಿದ್ರು ಪ್ರತಿಭಟನಾಕಾರರು. ಈಗ ಸರ್ಕಾರ ಅದಕ್ಕೆ ಬೇಕಾದಂತಹ ಹೊಸ ಕಾನೂನನ್ನ ಕೂಡ ತರ್ತಾ ಇದೆ. ಅದಕ್ಕೆ ಬೇಕಾದಂತಹ ಕರಡು ಮಸೂದೆಗೆ ಸಂಪುಟ ಕೂಡ ಈಗಾಗಲೇ ಒಪ್ಪಿಗೆ ಕೊಟ್ಟಿದೆ. ಅದನ್ನ ರಾಜ್ಯಸಭೆಯಲ್ಲಿ, ವಿಧಾನಸಭೆಯಲ್ಲಿ ಮಂಡಿಸಿ ಚರ್ಚೆಯನ್ನ ನಡೆಸಿ ಕೊನೆಯದಾಗಿ ಅದಕ್ಕೆ ಒಂದು ಹೊಸ ರೂಪುರೇಷೆ ಸಿಗತ್ತೆ. ಈಗಾಗಲೇ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆಗೂ ಕೂಡ ಈಗಾಗಲೇ ಒಪ್ಪಿಗೆಯನ್ನ ನೀಡಲಾಗಿರುವಂಥದ್ದು. ಅದರ ಜೊತೆಯಲ್ಲಿ ಈಗ ಪ್ರಮುಖ ಪಟ್ಟು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಸಭೆ ಇತ್ತು. ಸಿಜೆಪಿ ಪ್ರಮುಖರ ಜೊತೆ ಕೇಂದ್ರ ನಾಯಕರು ಸಭೆಯನ್ನ ನಡೆಸೋರಿದ್ರು. ಆದ್ರೆ ಅದಕ್ಕೂ ಮುಂಚೆಯೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳ ಆಕ್ರೋಶ ಆ ರೀತಿ ಇತ್ತು. ಪದೇ ಪದೇ ಇಂತಹ ಅನ್ಯಾಯವನ್ನ ನಾವು ಸಹಿಸಿಕೊಳ್ಳೋದಿಲ್ಲ. ಶಿಕ್ಷಣ ಸಚಿವರು ಇದರ ಹೊಣೆಯನ್ನ ಹೊರಬೇಕು. ಅವರೇ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಬೇಕು. ಎಷ್ಟೊಂದು ಒತ್ತಡ, ಎಷ್ಟೊಂದು ಪ್ರತಿಭಟನೆ, ಎಲ್ಲಾ ಬೆಳವಣಿಗೆಗಳ ನಂತರದಲ್ಲಿ ಅಂತೂ ಇಂತೂ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದಿದೆ. ಸಚಿವ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಪತ್ರವನ್ನ ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ವಿಪಕ್ಷಗಳು ಕೂಡ ಬೀದಿಗಿಳಿದಿದ್ವು, ಹೋರಾಟವನ್ನ ನಡೆಸಿತ್ತು. ಸಂಸತ್ನ ಮುಂದೆ ಕಪ್ಪು ಬಟ್ಟೆಯನ್ನ ಕಟ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಸಂಸತ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚರ್ಚೆಗೆ ಬರೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ರು.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗಾಗಲೇ ನಡೆಸ್ತಾ ಇದ್ದಂತಹ ಪ್ರತಿಭಟನೆಗೆ, ಈಗಾಗಲೇ ನಡೆಸ್ತಾ ಇದ್ದಂತಹ ಒಂದು ಕೂಗಿಗೆ, ಈ ಕಿಚ್ಚಿಗೆ ಕೊನೆಗೂ ಉತ್ತರ ಸಿಕ್ಕಂತೆ ಕಾಣಿಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಕೊಟ್ರು? ಈಗ ನಾಯಕರು, ಕೇಂದ್ರ ನಾಯಕರು, ಸಿಜೆಪಿ ಪ್ರಮುಖರ ಜೊತೆ ಸಭೆ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೂ ಮುಂಚೆಗೆ ರಾಜೀನಾಮೆಯನ್ನ ಘೋಷಿಸಿದ್ದಾರೆ. ಅವರಾಗೆ ಬಂದು ರಾಜೀನಾಮೆಯನ್ನ ಕೊಟ್ಟಿದ್ದಾರಾ ಅಥವಾ ಕೇಂದ್ರ ಸರ್ಕಾರ ಇದನ್ನ ರಾಜೀನಾಮೆ ಪಡೆದಿದ್ಯಾ? ಹೇಗೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಹರೀಶ್? ಹೌದು ಮಧು, ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೇಶಾದ್ಯಂತ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹದ್ದು. ಇದಕ್ಕೆ ಈಗ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆಯನ್ನು ಹೊತ್ತಿದ್ದಾರೆ, ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೂಡ ರವಾನಿಸಿ ಒಂದು ಸುದೀರ್ಘ ಪತ್ರವನ್ನು ಕೂಡ ಬರೆದಿದ್ದಾರೆ. ತನ್ನ ರಾಜಕೀಯ ಹೋರಾಟ ಹೇಗಿತ್ತು, ವಿದ್ಯಾರ್ಥಿ ಹೋರಾಟದ ಮೂಲಕವೇ ನಾನು ರಾಜಕೀಯದಲ್ಲಿ ಗುರುತಿಸಿಕೊಂಡಂತದ್ದು, ಮತ್ತೆ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಹೋರಾಟ ಏನಿದೆ, ಇದರಲ್ಲಿ ಅನೇಕ ರಾಜಕೀಯವಾಗಿ ಕೂಡ ಅನೇಕ ನಾಯಕರು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಒಂದಷ್ಟು ವಿರೋಧ ಪಕ್ಷಗಳು ಕೂಡ ಈ ಒಂದು ಹೋರಾಟವನ್ನ ದುರ್ಬಳಕೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದಕ್ಕೆ ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ಕೇಂದ್ರ ಸರ್ಕಾರ ಅನೇಕ ಕ್ರಮಗಳನ್ನ ತೆಗೆದುಕೊಂಡಿದೆ. ಬಹುಮುಖ್ಯವಾಗಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ನಾವು ಕೂಡ ಅನೇಕ ಪ್ರಯತ್ನವನ್ನ ಮಾಡಿದ್ದೇವೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಿರ್ಮಾಣ ಮಾಡಿದ್ದೇವೆ. ಜೊತೆಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಆ ಒಂದು ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಮರುಪರೀಕ್ಷೆಯನ್ನು ಆಯೋಜನೆ ಮಾಡಿದ್ದೇವೆ ಅನ್ನುವಂಥ ತಮ್ಮ ಪತ್ರದ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಒತ್ತಡದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾನು ರಾಜೀನಾಮೆ ಪತ್ರವನ್ನ ಸಲ್ಲಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗಾಗಿ ಮತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಂತ ಅನ್ಯಾಯ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನೇನೆಲ್ಲ ಕ್ರಮ ಕೈಗೊಂಡಿದ್ದೀವಿ ಅನ್ನುವಂಥದ್ದನ್ನ ಸುದೀರ್ಘವಾಗಿ ಪತ್ರವನ್ನ ವಿದ್ಯಾರ್ಥಿಗಳಿಗೆ ಬರೆದಿರುವಂತಹದ್ದು. ವಿದ್ಯಾರ್ಥಿಗಳಿಗೆ ಸುದೀರ್ಘವಾದ ಪತ್ರವನ್ನು ಬರೆದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆಯನ್ನ ಧರ್ಮೇಂದ್ರ ಪ್ರಧಾನ್ ಅವರು ಸಲ್ಲಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಸಲ್ಲಿಸಬೇಕು ಅನ್ನುವಂತಹದ್ದೇ ಬಹಳಷ್ಟು ಪ್ರಮುಖ ಬೇಡಿಕೆ ಆಗಿತ್ತು. ವಿರೋಧ ಪಕ್ಷಗಳು ಕೂಡ ಇದನ್ನೇ ಪಟ್ಟನ್ನು ಹಿಡಿದಿದ್ವು. ಸಂಸತ್ನಲ್ಲಿ ಚರ್ಚೆ ಆಗಬೇಕು ಅಂತಂದ್ರೆ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಆಗಿರ್ಬೋದು, ಎಎಪಿ, ಟಿಎಂಸಿ ಎಲ್ಲ ಪಕ್ಷಗಳು ಕೂಡ ಅದೇ ಒತ್ತಡವನ್ನ ಮಾಡ್ತಾ ಇದ್ವು. ಜೊತೆಗೆ ಸಿಜೆಪಿ ಪಕ್ಷ ಕೂಡ ಜಂತರ್ ಮಂತರ್ನಲ್ಲಿ ಏನು ಸುದೀರ್ಘವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಅವರ ಒತ್ತಾಯ ಕೂಡ ಬೇಡಿಕೆ ಕೂಡ ಇದೇ ಆಗಿತ್ತು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ. ಹೀಗಾಗಿ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಸಿಜೆಪಿ ಪಕ್ಷದ ವಕ್ತಾರರು ಹೇಳ್ತಾ ಇದ್ರು, ಈಗಾಗಲೇ 2 ಸುತ್ತಿನ ಸಭೆಗಳು ಕೇಂದ್ರ ಸರ್ಕಾರದ ಜೊತೆ ಆಗಿದೆ. 3ನೇ ಸುತ್ತಿನ ಸಭೆ ಆಗಬೇಕು ಅಂತಂದ್ರೆ ಬಹುಮುಖ್ಯವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು, ಕೊಟ್ಟಾಗ ಮಾತ್ರ ನಾವು ಮಾತುಕತೆಗೆ ಮುಂದಾಗ್ತೀವಿ ಅನ್ನುವಂಥದ್ದನ್ನ ಈಗಷ್ಟೇ ಹೇಳಿದ್ರು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ಸಿಜೆಪಿ ಪಕ್ಷದ ವಕ್ತಾರರು ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ. ಸ್ವತಃ ಹರೀಶ್, ಹಾಗೆ ಸಂಪರ್ಕದಲ್ಲಿ ಪ್ರಧಾನಿ ಮೋದಿಗೆ ಸುದೀರ್ಘವಾದ ಪತ್ರ ಬರೆದಿದ್ದಾರೆ ಪ್ರಧಾನ್. ದೇಶದಲ್ಲಿ ನಿರ್ಮಾಣವಾಗಿರುವ ಪರಿಸ್ಥಿತಿಯ ಲಾಭವನ್ನ ರಾಷ್ಟ್ರ ವಿರೋಧಿ ಶಕ್ತಿಗಳು ಪಡಿಬಾರದು. ದೇಶದ ಏಕತೆ ಹಾಗೆಯೇ ಉಳಿಬೇಕು. ವಿದ್ಯಾರ್ಥಿ ಭವಿಷ್ಯವು ಕಾನೂನು ತೊಡಕುಗಳಲ್ಲಿ ಸಿಲುಕಬಾರದು. ನಮ್ಮ ಮಕ್ಕಳು ತಮ್ಮ ಸಮಯವನ್ನ ಓದಿನಲ್ಲಿ ಕಳಿಬೇಕು. ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳುವತ್ತ ಗಮನ ಹರಿಸಬೇಕು. ಇದು ಧರ್ಮೇಂದ್ರ ಪ್ರಧಾನ್ ಅವರ ಪತ್ರದ ಪ್ರಮುಖ ಅಂಶಗಳನ್ನ ನಾವು ಗಮನಿಸಿದ್ವಿ. ಹರೀಶ್, ಈಗ ನಾವು ಗಮನಿಸ್ತಾ ಇರೋ ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಸುದೀರ್ಘವಾದ ಪತ್ರವನ್ನ ಬರೆದಿದ್ದಾರೆ. ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವರು ಈ ರೀತಿ ಸಮಯವನ್ನ ವೇಸ್ಟ್ ಮಾಡಬಾರ್ದು, ಅವರು ಓದಿನಲ್ಲಿ ತಮ್ಮ ಸಮಯವನ್ನ ಕಳಿಬೇಕು ಅನ್ನುವಂತ ಒಂದಷ್ಟು ಅಂಶಗಳನ್ನ ಉಲ್ಲೇಖಿಸಿದ್ದಾರೆ. ಮತ್ ಯಾವ್ಯಾವ ಅಂಶ ಆ ಪತ್ರದಲ್ಲಿದೆ ಹರೀಶ್? ಹೌದು ಮಧು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಕ್ಕೂ ಮುಂಚೆ ಒಂದು ಪತ್ರವನ್ನು ಬರೆದಿರುವಂತಹದ್ದು. ರಾಜೀನಾಮೆ ಪತ್ರವನ್ನು ರವಾನಿಸಿ ಪ್ರಧಾನಿಯವರಿಗೆ ಒಂದು ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ. ತನ್ನ 4 ದಶಕಗಳ ವಿದ್ಯಾರ್ಥಿ ಹೋರಾಟವನ್ನು ಕೂಡ ಅವರು ಉಲ್ಲೇಖವನ್ನು ಮಾಡಿರುವಂತಹದ್ದು. ಅವರು ಎಬಿವಿಪಿ ಸಂಘಟನೆಯಿಂದ ಗುರುತಿಸಿಕೊಂಡು ಬಂದಂಥವರು. ದೇಶಾದ್ಯಂತ ಅನೇಕ ಈ ರೀತಿಯಾದಂತಹ ವಿದ್ಯಾರ್ಥಿ ಹೋರಾಟಗಳಲ್ಲಿ ಸ್ವತಃ ಧರ್ಮೇಂದ್ರ ಪ್ರಧಾನ್ ಅವರು ಭಾಗಿಯಾಗಿದ್ರು. ಇಂತಹ ವಿದ್ಯಾರ್ಥಿ ಹೋರಾಟಗಳಲ್ಲಿ ನಾನು 4 ದಶಕಗಳಲ್ಲಿ ಭಾಗಿಯಾಗಿದ್ದೇನೆ. ಜೊತೆಗೆ ಇದರ ಮೂಲಕವೇ
ಮುಂಚಿತವಾಗಿ ನಾನು ರಾಜಕೀಯವನ್ನ ಪ್ರವೇಶವನ್ನ ಪಡೆದಂತಹದ್ದು ಇಂಥ ಅನೇಕ ಹೋರಾಟಗಳನ್ನ ನೋಡಿದ್ದೇನೆ. ಆದ್ರೆ ಈ ಹೋರಾಟದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಅಂದ್ರೆ ವಿರೋಧ ಪಕ್ಷಗಳು ಈ ಪ್ರತಿಭಟನೆ ಒಳಗೆ ನುಸುಳಿ ಅನೇಕ ದಾರಿ ತಪ್ಪಿಸುವಂತ ವಿದ್ಯಾರ್ಥಿಗಳ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ವಿದ್ಯಾರ್ಥಿಗಳು ಕೂಡ ತಮ್ಮ ಓದಿನ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತಹದ್ದು, ಮತ್ತೆ ನೀಟ್ ಪರೀಕ್ಷೆಯ ಬಗ್ಗೆ ಕೂಡ ಅವರು ಪ್ರಸ್ತಾಪವನ್ನು ಮಾಡಿರುವಂತಹದ್ದು. ನೀಟ್ ಪರೀಕ್ಷೆ ಮರುಪರೀಕ್ಷೆ ಆದ ನಂತರ ಏನು ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅನ್ನುವಂಥದ್ದು ಗೊತ್ತಾಯಿತು. ನಂತರ ಮರುಪರೀಕ್ಷೆಯನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ದೇವೆ, ಯಾವುದೇ ರೀತಿಯಾದಂಥ ಅಕ್ರಮಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಬಹು ಮುಖ್ಯವಾಗಿ ಮತ್ತೆ ಮುಂಬರುವಂತಹ ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೂ ಕೂಡ ಅತ್ಯಂತ ಕಠಿಣ ಕಾನೂನನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರ ಸಾಕಷ್ಟು ಶ್ರಮಿಸಿದೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮುಂದೆ ಈ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಅನ್ನುವಂತಹ ವಿಶ್ವಾಸದೊಂದಿಗೆ ಅವರು ರಾಜೀನಾಮೆ ಪತ್ರವನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರವಾನಿಸಿರುವಂತಹದ್ದು. ಜೊತೆಗೆ ಸುದೀರ್ಘವಾದಂತಹ ಪತ್ರವನ್ನು ಕೂಡ ಬರೆದಿದ್ದಾರೆ. ಪ್ರಮುಖವಾಗಿ 10 ಅಂಶಗಳನ್ನು ಅವರು ಉಲ್ಲೇಖ ಮಾಡಿರುವಂತಹದ್ದು. ತನ್ನ ರಾಜಕೀಯ ಜರ್ನಿ ಹೇಗೆ ಬಂತು, ಮತ್ತೆ ಈ ನೀಟ್ ವಿಚಾರದಲ್ಲಿ ಹೇಗೆ ನಾವು ಕ್ರಮಗಳನ್ನು ತೆಗೆದುಕೊಂಡ್ವು, ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಸಂದರ್ಭದಲ್ಲಿ ಮರುಪರೀಕ್ಷೆಯನ್ನ ಹೇಗೆ ಮಾಡಿದ್ವಿ, ಜೊತೆಗೆ ಇದನ್ನ ವಿರೋಧ ಪಕ್ಷಗಳು ಯಾವ ರೀತಿಯಾಗಿ ದಾರಿ ತಪ್ಪಿಸ್ತಾ ಇವೆ, ರಾಜಕೀಯ ದಾಳವಾಗಿ ಹೇಗೆ ಈ ವಿದ್ಯಾರ್ಥಿಗಳ ಹೋರಾಟವನ್ನು ಬಳಸ್ಕೊಳ್ತಾ ಇವೆ ಅನ್ನುವಂತಹದ್ದು. ಜೊತೆಗೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಗಮನ ಹರಿಸಬೇಕು, ಇಂತಹ ಸಮಾಜ ವಿದ್ರೋಹಿ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಬಾರ್ದು, ಪ್ರತಿಭಟನೆ ಒಂದು ಭಾಗ ಆದ್ರೆ ವಿದ್ಯಾರ್ಥಿಗಳು ಕೂಡ ಓದಿನ ಬಗ್ಗೆ ಕೂಡ ಗಮನ ಹರಿಸಬೇಕು ಅನ್ನುವಂಥದ್ದು ಬರೆದಿದ್ದಾರೆ. ಮತ್ತೆ ಮುಂಬರುವ ಯಾವುದೇ ಪರೀಕ್ಷೆಗಳಲ್ಲಿರಲಿ, NTA ನಡೆಸೋದಾಗ್ಲಿ, ಇನ್ಯಾವುದೇ ಸಂಸ್ಥೆಗಳು ನಡೆಸೋದಾಗ್ಲಿ, ಆ ಸಂಸ್ಥೆಗಳು ಅತ್ಯಂತ ಚೆನ್ನಾಗಿ ನಡೆಸ್ತವೆ, ಮತ್ತೆ ಯಾವುದೇ ರೀತಿಯಂತ ಸೋರಿಕೆ ಆಗೋದಿಲ್ಲ ಅನ್ನುವಂತಹ ಭರವಸೆಯನ್ನು ನೀಡೋದ್ರ ಮೂಲಕ ಅವರಿಗೆ ರಾಜೀನಾಮೆಯನ್ನ ರವಾನಿಸಿರುವಂತಹದ್ದು. ರಾಜೀನಾಮೆ ಪತ್ರದಲ್ಲಿ ಸುದೀರ್ಘವಾಗಿ ಈ ಇಂತಹ ಅಂಶಗಳನ್ನು ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಬಹು ಮುಖ್ಯವಾಗಿ ಇಡೀ ದೇಶಾದ್ಯಂತ ಹೋರಾಟ ಆಗ್ತಿದ್ದಷ್ಟೇ. ಎಲ್ಲ ಒಂದ್ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡೋದಿಲ್ಲ, ವಿದ್ಯಾರ್ಥಿ ಹೋರಾಟಕ್ಕೆ ಅವರು ಬಗ್ಗೋದಿಲ್ಲ ಅನ್ನುವಂತ ರೀತಿಯಲ್ಲೆಲ್ಲ ಚರ್ಚೆ ಆಗ್ತಾ ಇತ್ತು. ಆದ್ರೆ ಅವರ ಖಾತೆಯಲ್ಲೂ ಕೂಡ ಬದಲಾವಣೆ ಆಗಬಹುದು ಅನ್ನುವಂತಹದ್ದು. ಅಂದ್ರೆ ಶಿಕ್ಷಣ ಖಾತೆಯನ್ನ ಬಿಟ್ಟು ಬೇರೆ ಇನ್ಯಾವುದೋ ಒಂದು ಖಾತೆಯನ್ನು ಅವರಿಗೆ ಕೊಡಬಹುದು, ವಿದ್ಯಾರ್ಥಿಗಳ ಸದ್ಯದ ಆಕ್ರೋಶವನ್ನ ತಣಿಸ್ಲಿಕ್ಕೆ ಈ ರೀತಿ ಎಲ್ಲ ಮಾಡಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಇವತ್ತು ಬೆಳಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳ್ತಾರೆ, ಈ ರೀತಿಯಲ್ಲ ಆದ್ರೆ ನಾವು ಒಪ್ಪೋದಿಲ್ಲ, ಅವರಿಗೆ ಬೇರೆ ಖಾತೆಯನ್ನು ಕೊಡೋದಾದ್ರೆ ನಾವು ಒಪ್ಪೋದಿಲ್ಲ, ಅವರನ್ನ ಕ್ಯಾಬಿನೆಟ್ ನಿಂದಲೇ ತೆಗೆದು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೇಡಿಕೆಯನ್ನ ಮತ್ತಷ್ಟು ಸ್ಪಷ್ಟಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಅನಿವಾರ್ಯವಾಗಿ ರಾಜೀನಾಮೆಯನ್ನ ಕೊಡಲೇಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತಹದ್ದು ಇದು ಸಂಘಟಿತವಾಗಿ ವಿದ್ಯಾರ್ಥಿಗಳು ಮಾಡಿದಂತಹ ಹೋರಾಟಕ್ಕೆ ಸಿಕ್ಕ ಫಲ ಅನ್ನುವಂತ ನಿಟ್ಟಿನಲ್ಲೇ ಕರೆಸ್ಕೊಳ್ಳುತ್ತೆ. ಹರೀಶ್, ಇಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಏನೋ ಕೊಟ್ರು, ಆದ್ರೆ ಈಗ ಸಿಜೆಪಿಯ ಪ್ರಮುಖರು ಹೇಳ್ತಾ ಇರುವಂತಹ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನಂತರ ನಾವು 3ನೇ ಸುತ್ತಿನ ಮಾತುಕತೆಗೆ ರೆಡಿ ಇದ್ದೀವಿ ಅಂತ. ಅಂದ್ರೆ 3ನೇ ಸುತ್ತಿನ ಮಾತುಕತೆಯಲ್ಲಿ ಇನ್ನಷ್ಟು ಬೇಡಿಕೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆಯಾ, ಅಥವಾ ಪ್ರತಿಭಟನೆ ನಿಲ್ಲುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ, ಏನ್ ಹೇಳ್ಬೋದು ಹರೀಶ್? ಮಧು, ಪ್ರಮುಖವಾಗಿ 3 ಬೇಡಿಕೆಗಳನ್ನು ಸಿಜೆಪಿ ಪಕ್ಷ ಇಟ್ಟಿತ್ತು. ಜೊತೆಗೆ ವಿರೋಧ ಪಕ್ಷಗಳು ಕೂಡ 3 ಬೇಡಿಕೆಯನ್ನು ಇಟ್ಟಿದ್ದು. ಈ ಸಿಜೆಪಿ ಪಕ್ಷದ 3 ಬೇಡಿಕೆಗಳು ಏನು ಅನ್ನುವಂಥದ್ದು ನೋಡೋದು ಹೋದರೆ, ಮೊದಲು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಜೊತೆಗೆ ನೀಟ್ ಪ್ರಶ್ನೆ ಪತ್ರಿಕೆ ಹಗರಣದಲ್ಲಿ ನೊಂದಂತಹ ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಅವರ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅನ್ನುವಂಥದ್ದು. ಮತ್ತೆ ವಿದ್ಯಾರ್ಥಿಗಳ ಮೇಲೆ ಏನು FIR ದಾಖಲಾಗಿದೆ, ಅಂದ್ರೆ ಈ ಹೋರಾಟದಲ್ಲಿ ಭಾಗಿಯಾದಂತಹ ವಿದ್ಯಾರ್ಥಿಗಳು ಹಾಗೂ ಪೊಲೀಸರ ನಡುವೆ ಏನು ಸಂಘರ್ಷ ಆಗಿತ್ತು, ಇದರಲ್ಲಿ ಅನೇಕ ವಿದ್ಯಾರ್ಥಿಗಳ ಮೇಲೆ FIR ದಾಖಲಾಗಿರುವಂತಹದ್ದು. ಈ FIR ಗಳನ್ನ ವಾಪಸ್ ತೆಗೆಬೇಕು, ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥ ದೂರುಗಳನ್ನ ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವಂತಹ ಬೇಡಿಕೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ರು. ನಿನ್ನೆ ನಡೆದಂತಹ ಮಾತುಕತೆಯಲ್ಲಿ ಕೊನೆ 2 ಬೇಡಿಕೆಗಳಿಗೆ ಒಪ್ಪಿಗೆ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಪಾಸಿಟಿವ್ ಆದಂತಹ ಅಭಿಪ್ರಾಯವನ್ನ ಕೇಂದ್ರದ ಪ್ರತಿನಿಧಿಗಳಾದಂತಹ JP ನಡ್ಡಾ ಅವರು ಹಾಗೂ ಜಿತೇಂದ್ರ ಸಿಂಗ್ ಅವರು ವ್ಯಕ್ತಪಡಿಸಿ ಹೋಗಿದ್ರು. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರದಲ್ಲಿ ಯಾವುದೇ ರೀತಿಯಂತ ನಿಲುವನ್ನು ತೆಗೆದುಕೊಂಡಿರಲಿಲ್ಲ. ಇವತ್ತು ಬೆಳಿಗ್ಗೆ ಸಿಜೆಪಿ ಪಕ್ಷದ ನಾಯಕರು ಹೇಳಿದ್ರು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡದೆ ಹೋದ್ರೆ ನಾವು 3ನೇ ಸುತ್ತಿನ ಮಾತುಕತೆಗೆ ನಾವು ಹೋಗೋದೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ 3ನೇ ಸುತ್ತಿನ ಮಾತುಕತೆ ನಡೆಯೋದಕ್ಕಿಂತಲೂ ಮುಂಚೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ 3ನೇ ಸುತ್ತಿನ ಮಾತುಕತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ 2 ಬೇಡಿಕೆಗಳಿಗೆ ಮೊದಲೇ ಒಪ್ಪಿಕೊಂಡಿದ್ರು. ಈಗ ಮೊದಲ ಬೇಡಿಕೆ, ಪ್ರಮುಖ ಬೇಡಿಕೆ ಆಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಈಗ
ರಾಜೀನಾಮೆ ಆಗಿರುವಂತಹದ್ದು. ರಾಜೀನಾಮೆ ಪತ್ರವನ್ನು ಧರ್ಮೇಂದ್ರ ಪ್ರಧಾನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರವಾನಿಸಿರುವಂತಹದ್ದು. ಹೀಗಾಗಿ ಬಹುತೇಕ 3 ಬೇಡಿಕೆಗಳು ಈಡೇರಿದ ಹಾಗೆ ಆಗಿದೆ. ಹೀಗಾಗಿ ಈ ಒಂದು ಹೋರಾಟ ಇಲ್ಲಿಗೆ ಕೈ ಬಿಡುವಂತಹ ಸಾಧ್ಯತೆ ಇದೆ. ಸಂಜೆ ವೇಳೆಗೆ ಸಿಜೆಪಿ ಪಕ್ಷದ ಸ್ಪೋಕ್ಸ್ ಪರ್ಸನ್ಸ್ ಸಂಜೆ ವೇಳೆಗಾಗಲೇ ಈಗಾಗಲೇ ಸುದ್ದಿಗೋಷ್ಠಿಯನ್ನ ಮಾಡಿ ಒಂದು ತಮ್ಮ ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ಹರೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ಸುದೀರ್ಘವಾದ ರಾಜೀನಾಮೆ ಪತ್ರವನ್ನ ನೀಡಿದ್ದಾರೆ. ಅದರಲ್ಲಿ ಏನೇನಿದೆ ಅದನ್ನ ಗಮನಿಸ್ತಾ ಹೋಗೋಣ. ಕಳೆದ 10 ದಿನಗಳ ಬೆಳವಣಿಗೆಗಳನ್ನ ನೋಡಿ ನನ್ನ ಮನಸ್ಸಿಗೆ ದುಃಖವಾಗಿದೆ. ಇದು ನನಗೆ ವೈಯಕ್ತಿಕ ಪ್ರತಿಷ್ಠೆಯ ವಿಷಯವಲ್ಲ. ಭಾರತದ ಯುವ ಶಕ್ತಿಯೇ ಈ ದೇಶದ ನಿಜವಾದ ಶಕ್ತಿ. ದೇಶದ ಯುವ ಶಕ್ತಿಯನ್ನ ಭ್ರಮೆಯ ಸುಳಿಯಲ್ಲಿ ಸಿಲುಕಲು ಬಿಡುವುದಿಲ್ಲ. ಇದೇ ನನ್ನ ಸಂಕಲ್ಪವಾಗಿದೆ. ನೋಡಿ, ಪ್ರಧಾನ್ ಅವರ ಪತ್ರದಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳನ್ನ ನಾವು ನೋಡ್ತಾ ಇದ್ದೀವಿ. ಜಂತರ್ ಮಂತರ್ ಮತ್ತು ದೇಶದಲ್ಲಿ ನಿರ್ಮಾಣವಾಗಿರುವಂತಹ ಪರಿಸ್ಥಿತಿಯ ಲಾಭವನ್ನ ರಾಷ್ಟ್ರ ವಿರೋಧಿ ಶಕ್ತಿಗಳು ಪಡಿಬಾರದು. ದೇಶದ ಏಕತೆ ಹಾಗೆಯೇ ಉಳಿಬೇಕು. ಇದನ್ನ ಬೇರೆಯವರು ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಭಾರತದ ಯಾವುದೇ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ತೊಡಕುಗಳಲ್ಲಿ ಸಿಲುಕಬಾರದು. ನಮ್ಮ ಮಕ್ಕಳು ತಮ್ಮ ಸಮಯವನ್ನ ಓದಿನಲ್ಲಿ ಕಳಿಬೇಕು. ಹೀಗೆ ಸಮಯ ವ್ಯರ್ಥ ಆಗಬಾರದು. ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂಬುದನ್ನು ಪರಿಗಣಿಸಿ ನಾನು ನನ್ನ ರಾಜೀನಾಮೆಯನ್ನ ಗೌರವಾನ್ವಿತ ಪ್ರಧಾನಮಂತ್ರಿ ಅವರಿಗೆ ಕಳುಹಿಸಿದ್ದೇನೆ. ಇದು ಅವರ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖವಾಗಿರುವಂತಹ ಕೆಲ ಅಂಶಗಳು. ನೋಡಿ, ಅವರು ಈ ಎಕ್ಸಾಮ್ನಲ್ಲಿ ಏನು ಅಕ್ರಮ ಆಯಿತು, ಅದಾದ ನಂತರದಲ್ಲಿ ಏನು ಮರುಪರೀಕ್ಷೆಯನ್ನ ಮಾಡಲಾಯಿತು, ಅದು ಎಷ್ಟು ತ್ವರಿತಗತಿಯಲ್ಲಿ ಮರುಪರೀಕ್ಷೆಯನ್ನ ಮಾಡಿ ರಿಸಲ್ಟ್ ಅನ್ನು ಕೂಡ ಅಷ್ಟೇ ತ್ವರಿತಗತಿಯಲ್ಲಿ ನೀಡಲಾಯಿತು. ಅದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅದನ್ನ ಮಾಡಿದ್ವಿ. ಆದರೆ ಯಾವಾಗ ಇದು ಹೋರಾಟ ಸ್ವರೂಪವನ್ನ ಪಡೆದುಕೊಳ್ತು, ವಿದ್ಯಾರ್ಥಿಗಳ ಹೋರಾಟವನ್ನ ರಾಜಕೀಯವಾಗಿ ಬಳಸ್ಕೊಳ್ಳಾಯಿತು. ರಾಜಕೀಯವಾಗಿ ಬಳಸ್ಕೊಂಡು ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಇದನ್ನ ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನ ವಿಪಕ್ಷಗಳು ಮತ್ತೆ ಕೆಲವರು ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳು ಇಂತಹ ಕಾನೂನು ತೊಡಕುಗಳಲ್ಲಿ ಸಿಲುಕಬಾರ್ದು. ಅವ್ರು ಏನಿದ್ರು ಕೂಡ ಓದೋ ಕಡೆ ಗಮನ ಹರಿಸಬೇಕು. ಅವರ ಸಮಯವನ್ನ ಈ ರೀತಿ ವ್ಯರ್ಥ ಮಾಡಬಾರ್ದು ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ನಾನು ನನ್ನ ರಾಜೀನಾಮೆಯನ್ನ ಗೌರವಾನ್ವಿತ ಪ್ರಧಾನಮಂತ್ರಿ ಅವರಿಗೆ ಕಳುಹಿಸಿದ್ದೇನೆ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳುವತ್ತ ಗಮನ ಹರಿಸಬೇಕು. ಕಳೆದ 28 ದಿನಗಳಿಂದ ಆಗ್ತಾ ಇದ್ದಂತಹ ಬೆಳವಣಿಗೆಗಳನ್ನ ಗಮನಿಸಿ ಕೊನೆಗೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ. ದೇಶದಲ್ಲಿ ನಿರ್ಮಾಣವಾಗಿರುವ ಪರಿಸ್ಥಿತಿಯ ಲಾಭವನ್ನ ರಾಷ್ಟ್ರ ವಿರೋಧಿ ಶಕ್ತಿಗಳು ಪಡಿಬಾರದು. ದೇಶದ ಏಕತೆ ಹಾಗೆಯೇ ಉಳಿಬೇಕು. ವಿದ್ಯಾರ್ಥಿ ಭವಿಷ್ಯವು ಕಾನೂನು ತೊಡಕುಗಳಲ್ಲಿ ಸಿಲುಕಬಾರದು. ನಮ್ಮ ಮಕ್ಕಳು ತಮ್ಮ ಸಮಯವನ್ನ ಓದಿನಲ್ಲಿ ಕಳಿಬೇಕು. ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳುವತ್ತ ಗಮನ ಹರಿಸಬೇಕು. ಇದನ್ನ ಪರಿಗಣಿಸಿ ನಾನು ನನ್ನ ರಾಜೀನಾಮೆಯನ್ನ ನೀಡ್ತಾ ಇದ್ದೇನೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಹರೀಶ್, ಈಗ ಗಮನಿಸ್ತಾ ಇರೋ ಹಾಗೆ ದೆಹಲಿ ಪೊಲೀಸರು ಕೂಡ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರು. ಅಂದ್ರೆ ಪಾಕ್ ಪ್ರಚೋದಿತ ಕೆಲ ಸಂಘಟನೆಗಳು ಅಂತಾನೆ ಹೇಳಬಹುದು ಅನ್ಸುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಂತಹ ವಿಡಿಯೋಗಳನ್ನ ನಾವು ಗಮನಿಸ್ತಾ ಇದ್ವಿ. AI ವಿಡಿಯೋಗಳನ್ನ ಮಾಡಿ ಹರಿಬಿಟ್ಟು ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಾ ಇದ್ರು. ಅದರಿಂದ ಹಲವು ವಿದ್ಯಾರ್ಥಿಗಳು ಪ್ರೇರೇಪಿತರಾದ್ರು ಅಥವಾ ಪ್ರಚೋದಿತರಾದ್ರು ಅನ್ನುವಂತಹ ವಿಚಾರದಲ್ಲಿ. ಹೀಗಾಗಿ ಅವರನ್ನ ದಾರಿ ತಪ್ಪಿಸುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಮೆನ್ಷನ್ ಮಾಡಿದ್ದಾರೆ. ಹರೀಶ್, ಮಧು, ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. PMOಗೆ ತಮ್ಮ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. ರಾಜೀನಾಮೆ ಪತ್ರ ಜೊತೆಗೆ ಒಂದು ಸುದೀರ್ಘವಾದ ಪತ್ರವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿರುವಂತಹದ್ದು. ಅಂದ್ರೆ ನೀಟ್ನಲ್ಲಿ ಅಕ್ರಮ ಆರೋಪ ಏನು ಕೇಳಿ ಬಂತು, ಮತ್ತೆ ಅದರಿಂದ ಸಾಕಷ್ಟು ಮಂದಿನ ಬಂಧಿಸಲಾಗಿದೆ, 13 ಮಂದಿಯನ್ನ ಬಂಧಿಸಲಾಗಿದೆ. ಜೊತೆಗೆ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದು ಕಾನೂನನ್ನು ತರಬೇಕು ಅನ್ನುವಂಥ ತಿದ್ದುಪಡಿಯ ಮಸೂದೆಯನ್ನು ಕೂಡ ಈಗ ಕೇಂದ್ರದ ಕ್ಯಾಬಿನೆಟ್ ನಲ್ಲಿ ಈಗ ಒಪ್ಪಿಗೆಯನ್ನು ಕೂಡ ಪಡೆಯಲಾಗಿದೆ. ಇದು ಒಂದ್ ಕಡೆ ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಹೋರಾಟ ರೂಪಿತ ಆಗಿತ್ತು. ಕಳೆದ 1 ತಿಂಗಳಿನಿಂದ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಹೋರಾಟವನ್ನು ರೂಪಿಸಿದ್ರು. ಯಾವಾಗ ಸಂಸತ್ ಅಧಿವೇಶನ ಕಳೆದ ಸೋಮವಾರದಿಂದ ಆರಂಭ ಆಯಿತು, ಆಗ ಸಂಸತ್ ಚಲೋ ಚಳುವಳಿಗೆ ಏನು ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು, ಜೊತೆಗೆ ಸಿಜೆಪಿ ಪಕ್ಷದ ಕಾರ್ಯಕರ್ತರು ಘೋಷಣೆಯನ್ನ ಮಾಡಿದ್ರು. ಒಂದು ಸಂಸತ್ ಚಳವಳಿ ಆಂದೋಲನವನ್ನು ಹಮ್ಮಿಕೊಂಡ್ರು. ಅಲ್ಲಿ ಸಂಘರ್ಷ ಆಯಿತು. ಪೊಲೀಸರು ಹಾಗೂ
ವಿದ್ಯಾರ್ಥಿಗಳ ನಡುವೆ ಸಂಘರ್ಷ ಆಯಿತು. ಈ ಸಂಘರ್ಷದಿಂದ ಮತ್ತಷ್ಟು ವಿದ್ಯಾರ್ಥಿಗಳು ಪ್ರೇರೇಪಿತರಾಗಿ ಜಂತರ್ ಮಂತರ್ಗೆ ಬರಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಕೇಂದ್ರದ ಮೇಲೆ ಪಟ್ಟು ಜಾಸ್ತಿ ಆಯಿತು. ಮತ್ತೆ ವಿರೋಧ ಪಕ್ಷಗಳು ಕೂಡ ಈ ಒಂದು ಸಂಸತ್ನಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಇದು ಎಸ್ ಹಾಗೆ ಹರೀಶ್.